ಮೋದಿ ಪಟ್ಟಾಭಿಷೇಕ 3.0 ಹೇಗಿದೆ ಗೊತ್ತಾ? ನಮೋ ಹ್ಯಾಟ್ರಿಕ್ ಪ್ರತಿಜ್ಞಾವಿಧಿ ಎಲ್ಲಿ ಯಾರೆಲ್ಲ ವಿಶ್ವಗಣ್ಯರು ಸಾಕ್ಷಿ, ವಿಪಕ್ಷಗಳ ಗಣ್ಯರು ಕೂಡ ಬರ್ತಾರ? ಹಿಂದಿನ 2 ಅವಧಿ ಪ್ರಮಾಣ ವಚನಕ್ಕೆ ಯಾರೆಲ್ಲ ವಿದೇಶಿ ಗಣ್ಯರು ಬಂದಿದ್ರು, ಈಗ ಯಾವೆಲ್ಲ ವಿದೇಶಿ ಗಣ್ಯರಿಗೆ ಹೋಗಿದೆ ಆಹ್ವಾನ? ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಪಟ್ಟಕ್ಕೆ ವಿಶ್ವ ಸಾಕ್ಷಿ. ನಾನು ನಾಗೇಂದ್ರ ಬಾಬು. ಸಂಜೆ 7:15ಕ್ಕೆ ಜಾಗತಿಕ ಗಣ್ಯರ ಸಮ್ಮುಖದಲ್ಲಿ ಪ್ರಧಾನಿ ಮೋದಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಮೋದಿ ತಮ್ಮ ಪ್ರಮಾಣ ವಚನ ಸಮಾರಂಭಕ್ಕೆ ದಕ್ಷಿಣ ಏಷ್ಯಾದ ನಾಯಕರನ್ನ ಫೋನ್ ಮೂಲಕ ಖುದ್ದಾಗಿ ಆಹ್ವಾನಿಸಿದ್ದಾರೆ ಎನ್ನಲಾಗ್ತಾ ಇದೆ. ಯಾರೆಲ್ಲ ವಿಶ್ವ ನಾಯಕರು ಬರಲಿದ್ದಾರೆ, ಹೇಗಿದೆ ತಯಾರಿ, ಆ ಎಲ್ಲದರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ. ಹೇಗಿದೆ ಗೊತ್ತಾ ನಮೋ ಹ್ಯಾಟ್ರಿಕ್ ಪ್ರತಿಜ್ಞಾ ವಿಧಿ? ಎಲ್ಲಿ ಯಾರೆಲ್ಲ ವಿಶ್ವ ಗಣ್ಯರು ಸಾಕ್ಷಿಯಾಗಲಿದ್ದಾರೆ? ದೇಶದಲ್ಲೇ ನಮೋ ಅಭಿಮಾನಿಗಳ ಸಡಗರ. ನಮೋ ಹ್ಯಾಟ್ರಿಕ್ ಪ್ರಮಾಣ ವಚನಕ್ಕೆ ಕ್ಷಣಗಣನೆ. ಯಾರೆಲ್ಲ ವಿದೇಶಿ ಅತಿಥಿಗಳು, ವಿಪಕ್ಷಗಳ ಗಣ್ಯರು ಬರ್ತಾರೆ? ಇಂದಿನ 2 ಅವಧಿಯ ಪ್ರಮಾಣ ವಚನಕ್ಕೆ ಯಾರೆಲ್ಲ ವಿದೇಶಿ ಗಣ್ಯರು ಬಂದಿದ್ರು? ಎಸ್ ವೀಕ್ಷಕರೇ, ಈ ಎಲ್ಲ ಕುತೂಹಲಗಳಿಗೆ ಸಂಜೆ ತೆರೆ ಬೀಳಲಿದೆ. ಸಂಜೆ 7:15ಕ್ಕೆ ಜಾಗತಿಕ ಗಣ್ಯರ ಸಮ್ಮುಖದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಸದ್ಯಕ್ಕೆ ನಾನೀಗ ರಾಷ್ಟ್ರಪತಿಯ ಭವನದ ಮುಂಭಾಗದಲ್ಲಿ ಇರುವಂಥದ್ದು. ಇಲ್ಲಿ ನೀವು ನೋಡ್ಬೋದು, ಸಾಕಷ್ಟು ಮಟ್ಟದ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಏನು ಪ್ರಧಾನಿ ನರೇಂದ್ರ ಮೋದಿಯವರ ಪದಗ್ರಹಣ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಕಟೌಟ್ಗಳನ್ನು ಕೂಡ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಇರುವಂಥದ್ದು. ಇಲ್ಲಿ ನೋಡ್ಬೋದು ನಾವು ಪ್ರಧಾನಿ ನರೇಂದ್ರ ಮೋದಿಯವರ ಸಂಪೂರ್ಣವಾದಂತಹ ಕಟೌಟ್ಗಳನ್ನು ಹಾಕುವ ಮೂಲಕ ಸಕಲ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಇಂದು ಸಂಜೆ 7:15ಕ್ಕೆ ಸರಿಯಾಗಿ ಏನು ನರೇಂದ್ರ ಮೋದಿಯವರ ಪದಗ್ರಹಣ ಏನಿದೆ, ಈಗಾಗಲೇ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ದೇಶ ವಿದೇಶಗಳಿಂದನೂ ಕೂಡ ಹಲವು ಗಣ್ಯರಿಗೆ ಆಹ್ವಾನವನ್ನು ನೀಡಲಾಗಿದೆ. ಈಗಾಗಲೇ ದೆಹಲಿಯತ್ತ ಹಲವು ಗಣ್ಯರು ಕೂಡ ಬರ್ತಾ ಇರ್ತಕ್ಕಂಥದ್ದು. ಸತತ 3ನೇ ಅವಧಿಗೆ ಎನ್ಡಿಎ ಸಂಸದೀಯ ನಾಯಕರಾಗಿ ಆಯ್ಕೆಯಾಗಿರುವ ನರೇಂದ್ರ ಮೋದಿ ಸಂಜೆ 3ನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಸಂಜೆ 7:15ಕ್ಕೆ ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನರೇಂದ್ರ ಮೋದಿ ಮತ್ತು ಅವರ ಸಂಪುಟದ ಕೆಲವು ಸಚಿವರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಿಯಾಗಿ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಪೌರ ಕಾರ್ಮಿಕರಿಂದ ಹಿಡಿದು ವಿದೇಶಿ ಗಣ್ಯರು ಕೂಡ ಸಾಕ್ಷಿಯಾಗಲಿದ್ದಾರೆ. ಒಂದು ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಪಾರ್ಟಿ ನಮ್ಮ BJP, ಸುಮಾರು 250 ಮೊನ್ನೆ ಇಂಡಿಪೆಂಡೆಂಟ್ ಇವೆಲ್ಲ ಬಂದು ಇದು ನಮ್ಮದೇ ಸ್ಪಷ್ಟವಾದಂಥ ಇದು. ಇನ್ನೊಂದು 20 ಈ ಥರ ಇರೋದ ಸಂದರ್ಭದಲ್ಲಿ ಎಲ್ಲರ ಸಹಕಾರವನ್ನು ಪಡೆದುಕೊಂಡು ಒಂದು ಇನ್ನೂ ಅತ್ಯುತ್ತಮವಾದಂಥ ಸರ್ಕಾರವನ್ನು ಪ್ರಧಾನಮಂತ್ರಿಗಳು ನಿನ್ನೆ ಹೇಳಿದ್ರು, ಇನ್ನೂ 10 ವರ್ಷ ನಾನು NDA ನೇತೃತ್ವದ ಸರ್ಕಾರವನ್ನು ಈ ದೇಶಕ್ಕೆ ಕೊಡ್ತೀನಿ ಅಂತ ನಿನ್ನೆ ಕರೆಯನ್ನು ಕೊಟ್ಟಿದ್ದಾರೆ. ಈ ರೀತಿ ಒಳ್ಳೆ ರೀತಿಯಂಥ ಒಂದು ಆಡಳಿತವನ್ನು ಕೊಡುತ್ತೆ ಸರ್. ಈಗ ರಾಜ್ಯದಿಂದ ಯಾರ್ಯಾರಿಗೆಲ್ಲ ಆಹ್ವಾನವನ್ನು ಕೊಟ್ಟಿದ್ದಾರೆ ಸರ್ ಈಗ ಕಾರ್ಯಕ್ರಮಕ್ಕೋಸ್ಕರ? ಸಹಜವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಬರಲಿಕ್ಕೆ ಕಾರಣ ನಮ್ಮ ಸಂಘಟನೆ ಕಾರ್ಯಕರ್ತರ ಪ್ರೇರಣೆಯಿಂದ ನಾವು ಬಂದಿದ್ದೀವಿ. ಹಾಗಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರಿಂದ ಹಿಡಿದು ಮೇಲ್ಮಟ್ಟದ ಎಲ್ಲ ನಾಯಕರುಗಳು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು ದೊಡ್ಡ ಜನಸ್ತೋಮ ಇವತ್ತು ಸೇರ್ತಾ ಇದೆ ಸರ್. ಈಗಾಗಲೇ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಸಿದ್ಧತೆ ಮತ್ತು ಸಂಸತ್ತಿನ ಉಭಯ ಸದನಗಳನ್ನು ಉದ್ದೇಶಿಸಿ ರಾಷ್ಟ್ರಪತಿ ಭಾಷಣ ಮಾಡುವ ಕಾರಣದಿಂದ ಜೂನ್ 8, 15 ಮತ್ತು 22ರಂದು ರಾಷ್ಟ್ರಪತಿ ಭವನದಲ್ಲಿ ನಿಗದಿಯಾಗಿದ್ದ ಬೆಂಚ್ ಆಫ್ ಗಾರ್ಡ್ ರದ್ದುಗೊಳಿಸಲಾಗಿದೆ ಅಂತ ರಾಷ್ಟ್ರಪತಿ ಭವನ ತಿಳಿಸಿದೆ.
ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಬಿಜೆಪಿ ಸಂಸದೀಯ ಪಕ್ಷದ ನಾಯಕರಾಗಿ ಮೋದಿ ಆಯ್ಕೆಯಾದ ಪತ್ರವನ್ನು ಹಸ್ತಾಂತರಿಸಿದ ನಂತರ ಮತ್ತು ಎನ್ಡಿಎ ನಾಯಕರು ತಮ್ಮ ಬೆಂಬಲ ಪತ್ರವನ್ನು ಸಲ್ಲಿಸಿದ ನಂತರ ರಾಷ್ಟ್ರಪತಿಗಳು ನೂತನ ಸರ್ಕಾರದ ರಚನೆಗೆ ಅವರಿಗೆ ಆಹ್ವಾನವನ್ನ ನೀಡಿದ್ದಾರೆ. ಬಿಜೆಪಿಯ ಎಲ್ಲ ಪ್ರಮುಖ ಮಿತ್ರ ಪಕ್ಷಗಳಾದ ತೆಲುಗು ದೇಶಂ ಪಕ್ಷ, ಜನತಾದಳ ಯುನೈಟೆಡ್, ಶಿವಸೇನೆ ಮತ್ತು ಲೋಕ ಜನಶಕ್ತಿ ಪಕ್ಷದ ಸಂಸದರು ಮೋದಿ ಜೊತೆ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಇತ್ತೀಚೆಗಷ್ಟೇ ಮುಕ್ತಾಯಗೊಂಡ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 240 ಸ್ಥಾನಗಳನ್ನು ಗೆದ್ದುಕೊಂಡಿದೆ. 543 ಸದಸ್ಯ ಬಲದ ಲೋಕಸಭೆಯಲ್ಲಿ ಎನ್ಡಿಎ ಒಟ್ಟಾಗಿ 293 ಸ್ಥಾನಗಳನ್ನು ಗೆದ್ದಿದೆ. ಬಹುಮತಕ್ಕೆ 272 ಸದಸ್ಯ ಬಲದ ಅಗತ್ಯ ಇದೆ. ಮೂರನೇ ಬಾರಿ ಪ್ರಧಾನಿಯಾಗಿ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಪೌರ ಕಾರ್ಮಿಕರಿಂದ ಹಿಡಿದು ವಿದೇಶಿ ಗಣ್ಯರು ಕೂಡ ಸಾಕ್ಷಿಯಾಗಲಿದ್ದಾರೆ. ಮೋದಿ ಹ್ಯಾಟ್ರಿಕ್ ಸಾಧನೆಯ ಈ ಸಮಾರಂಭಕ್ಕೆ 8 ರಿಂದ 9 ಸಾವಿರ ಮಂದಿ ಅತಿಥಿಗಳಿಗೆ ಆಹ್ವಾನವನ್ನು ನೀಡಿದ್ದು ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಇಂದು ರಾಷ್ಟ್ರಪತಿ ಭವನದಲ್ಲಿ ಸಂಜೆ 7:15ಕ್ಕೆ ಪದಗ್ರಹಣ ಇರೋದ್ರಿಂದ ಇಲ್ಲಿನ ರಾಜಪಥ್ ಏನಿದೆ, ಕರ್ತವ್ಯ ಪಥ್ನ ಮುಂಭಾಗದಲ್ಲಿ ಇರುವಂತಹ ಸಂಪೂರ್ಣವಾದ ರಸ್ತೆ ಇದು. ಈ ರಸ್ತೆಯ ಅಕ್ಕಪಕ್ಕದಲ್ಲಿ ಇಲ್ಲಿ ನೋಡ್ಬೋದು ನೀವು, ರಸ್ತೆಯ ಅಕ್ಕಪಕ್ಕದಲ್ಲಿ ನರೇಂದ್ರ ಮೋದಿಯವರ ಸಂಪೂರ್ಣವಾಗಿ ಸ್ಟ್ಯಾಚ್ಯೂ ಸಂಪೂರ್ಣವಾಗಿ ನರೇಂದ್ರ ಮೋದಿಯವರ ಫೋಟೋಗಳನ್ನು ಹಾಕಿರುವಂಥದ್ದು. ಎಡಭಾಗದಲ್ಲಿ ಹಾಗೂ ಬಲಭಾಗದಲ್ಲಿ ಎರಡೂ ಕಡೆ ಸಂಪೂರ್ಣವಾಗಿ ಅವರ ಫೋಟೋಗಳನ್ನು, ಕಟೌಟ್ಗಳನ್ನು ಹಾಕಿ ಒಂದು ರೀತಿ ಅಲಂಕಾರೀಕೃತವಾಗಿ ಮಾಡಿರುವಂಥದ್ದು. ಯಾಕಂದರೆ ಈ ಬಾರಿಯ ಪದಗ್ರಹಣ ಏನಿದೆ ಬಹಳಷ್ಟು ವಿಶೇಷ ಅನ್ನುವಂಥದ್ದು. ಯಾರೆಲ್ಲ ವಿದೇಶಿ ಗಣ್ಯರಿಗೆ ಆಹ್ವಾನವನ್ನ ನೀಡಲಾಗಿದೆ ಅಂತ ನೋಡೋದಾದ್ರೆ ಶ್ರೀಲಂಕಾ ಅಧ್ಯಕ್ಷ ರಾನಿಲ್ ವಿಕ್ರಮ್ ಸಿಂಘೆ, ಸಿಷನ್ನ ಅಧ್ಯಕ್ಷ ವಾವೆಲ್ ರಾಮ್ ಕಲಾವನ್, ಭೂತಾನ್ ಪ್ರಧಾನಿ ತೇರಿಂಗ್ ತೊಗ್ಬೆ, ಮಾರಿಷಸ್ನ ಪ್ರಧಾನಿ ಪ್ರವಿಂದ್ ಜುಗ್ನಾಥ್, ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಸೇರಿದಂತೆ ನೇಪಾಳ ಪ್ರಧಾನಿ ಪುಷ್ಪ ಕಮಲ್ ದಹಲ್, ಮಾಲ್ಡೀವ್ಸ್ ಅಧ್ಯಕ್ಷ ಮಹಮ್ಮದ್ ಮುಯಿಜು ಇವರಿಗೆಲ್ಲ ಆಹ್ವಾನವನ್ನ ನೀಡಲಾಗಿದೆ. ಹೀಗೆ ನೆರೆ ಹೊರೆ ಮೊದಲು ಕಾರ್ಯತಂತ್ರವನ್ನ ಒತ್ತಿ ಹೇಳುವ ಮೂಲಕ ಭಾರತವು ದಕ್ಷಿಣ ಏಷ್ಯಾದ ರಾಷ್ಟ್ರಗಳ ಉನ್ನತ ನಾಯಕರಿಗೆ ಆಹ್ವಾನವನ್ನ ನೀಡಿದೆ. ಚುನಾವಣೆಯಲ್ಲಿ ಗೆದ್ದ ನಂತರ ನರೇಂದ್ರ ಮೋದಿ ಈಗಾಗಲೇ ವಿಶ್ವದ ಪ್ರಮುಖ ನಾಯಕರೊಂದಿಗೆ ದೂರವಾಣಿ ಸಂಭಾಷಣೆಯನ್ನ ನಡೆಸಿದ್ದಾರೆ. ಮಾಧ್ಯಮಗಳ ಮೂಲಗಳ ಪ್ರಕಾರ ಮೋದಿ ತಮ್ಮ ಪ್ರಮಾಣ ವಚನ ಸಮಾರಂಭಕ್ಕೆ ದಕ್ಷಿಣ ಏಷ್ಯಾದ ನಾಯಕರನ್ನ ಫೋನ್ ಮೂಲಕ ಖುದ್ದಾಗಿ ಆಹ್ವಾನಿಸಿದ್ದಾರೆ ಎನ್ನಲಾಗ್ತಾ ಇದೆ. ನೆರೆಯ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯವನ್ನ ರೂಪಿಸುವ ಮಹತ್ವವನ್ನ ಪ್ರಧಾನಿ ನರೇಂದ್ರ ಮೋದಿ ಈಗಲೂ ಒತ್ತಿ ಹೇಳಿದ್ದಾರೆ. ಈ ಆಹ್ವಾನಗಳನ್ನ ನೆರೆಹೊರೆ ಮೊದಲು ನೀತಿಯ ಕಡೆಗೆ ಅವರ ಪ್ರಯತ್ನವಾಗಿ ಕಾಣಬಹುದು. ಮೋದಿ ತಮ್ಮ 3ನೇ ಅವಧಿಯ ಪ್ರಮಾಣ ವಚನದಲ್ಲೂ ಕೂಡ ವಿಶೇಷತೆಯನ್ನ ಮೆರಿತಾ ಇದ್ದಾರೆ. ಅದು ಹೇಗಂತೀರಾ? ಯಾಕಂದ್ರೆ ಕೇವಲ ವಿದೇಶಿ ಅತಿಥಿಗಳು ಮಾತ್ರವಲ್ಲದೆ ದೇಶದ ಪ್ರಮುಖ ಅತಿಥಿಗಳನ್ನು ಕೂಡ ಸೇರಿದ್ದಾರೆ. ಅವರೆಲ್ಲ ಯಾರು ಅನ್ನೋದು ನೋಡೋದಾದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಸಂಗತಿ ಇದೆ. ಮೋದಿ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರು, ಸೆಂಟ್ರಲ್ ವಿಸ್ತಾ ಯೋಜನೆ ಮತ್ತು ನೂತನ ಸಂಸತ್ ಕಟ್ಟಡ ನಿರ್ಮಾಣ ಕಾರ್ಮಿಕರು, ತೃತೀಯ ಲಿಂಗಿಗಳು, ಕೇಂದ್ರ ಸರ್ಕಾರದ ಕಲ್ಯಾಣ ಯೋಜನೆಗಳ ಫಲಾನುಭವಿಗಳು, ಉತ್ತರಾಖಂಡ್ ಗಣಿ ಕಾರ್ಮಿಕರ ರಕ್ಷಿಸಿದ ತಂಡ, ವಂದೇ ಭಾರತ್ ಮೆಟ್ರೋದಂತಹ ರೈಲ್ವೆ ಯೋಜನೆಯ ಪ್ರಮುಖ ಪಾತ್ರ ವಹಿಸಿದವರು, ಎಲ್ಲ ಧರ್ಮಗಳ 50 ಧರ್ಮಗುರುಗಳು, ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಪುರಸ್ಕೃತರು, ವಿಕಸಿತ್ ಭಾರತದ ಅಂಬಾಸಿಡರ್ಗಳು ಹಾಗೂ ಆದಿವಾಸಿ ಮಹಿಳೆಯರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡಲಾಗಿದೆ. ಹೀಗೆ ಇವರೆಲ್ಲ ದೇಶದ ವಿಶೇಷ ಅತಿಥಿಗಳಾಗಿದ್ದಾರೆ. ಮೋದಿ ಪ್ರಮಾಣ ವಚನ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ಭವನದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ. ದೆಹಲಿ ಪೊಲೀಸರು 5 ಹಂತದಲ್ಲಿ ಭದ್ರತೆಯನ್ನ ಹೆಚ್ಚಿಸಿದ್ದಾರೆ. ಅರೆ ಸೈನಿಕ ಸಿಬ್ಬಂದಿ, ಎನ್ಎಸ್ಜಿ ಕಮಾಂಡೋಗಳು, ಡ್ರೋನ್ಗಳು, ಸ್ಕೈಪರ್ಗಳು ಸೇರಿ ಬಹು ಹಂತದ ಭದ್ರತೆಯನ್ನ ಕೈಗೊಳ್ಳಲಾಗ್ತಾ ಇದೆ. ದೆಹಲಿಯ
ಜಿಲ್ಲೆಯ ಆಯಕಟ್ಟಿನ ಜಾಗಗಳಲ್ಲಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 2500ಕ್ಕೂ ಹೆಚ್ಚು ಪೊಲೀಸ್ ಮತ್ತೆ ಅರೆಸೇನಾ ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ. 3 ಹಂತದಲ್ಲಿ ಭದ್ರತೆಯನ್ನ ಮಾಡಲಾಗಿದೆ. ಹೊರಗಿನ ಹಂತದಲ್ಲಿ ದೆಹಲಿ ಪೊಲೀಸ್ ಇರ್ತಾರೆ, ಹಾಗೆ ಅಂದ್ರೆ ಹೊರಗಿನ ಒಂದು ಕೋಟೆ ಅನ್ನೋ ರೀತಿಯಲ್ಲಿ, ಹಾಗೆ ಮಧ್ಯದ ಕೋಟೆಯಲ್ಲಿ ಅಲ್ಲಿ ಅರೆಸೇನಾ ಪಡೆಗಳು ಸಂಪೂರ್ಣವಾಗಿ ಬಂದೋಬಸ್ತನ್ನು ಮಾಡ್ತಾರೆ. ಹಾಗೆ ಒಳಗಿನ ಆ ಒಂದು ಬಂದೋಬಸ್ತ್ ಲೇಯರ್ ಅಂತ ಏನು ಹೇಳ್ತೀವಿ, ಅಲ್ಲಿ ರಾಷ್ಟ್ರಪತಿ ಭವನದ ಭದ್ರತಾ ಸಿಬ್ಬಂದಿಗಳಿದ್ದು ಸಂಪೂರ್ಣವಾದಂಥ ಭದ್ರತೆಯನ್ನು ಕೊಡ್ತಾರೆ. ಇವತ್ತು ಮೋದಿ ಕೇವಲ ದೇಶಕ್ಕೆ ಮಾತ್ರ ನಾಯಕರಾಗಿ ಪ್ರೊಜೆಕ್ಟ್ ಆಗಿಲ್ಲ, ಜಾಗತಿಕ ನಾಯಕರಾಗಿ ನರೇಂದ್ರ ಮೋದಿ ಅವರು ಇವತ್ತು ಹೊರಹೊಮ್ಮಿದ್ದಾರೆ. ನರೇಂದ್ರ ಮೋದಿ ಅವರ ಪಟ್ಟಾಭಿಷೇಕ ಅಂತ ಹೇಳಿದ್ರೆ ಅದು 18ನೇ ಲೋಕಸಭೆ ಏನಿದೆ, ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನವಾಗಿ ಅಧಿಕಾರವನ್ನ ಸ್ವೀಕರಿಸುವಂತ ಸಮಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ರಾಷ್ಟ್ರಪತಿ ಭವನದ ಒಳಗೆ ಹಾಗೂ ಹೊರಗೆ 3 ಹಂತದಲ್ಲಿ ಭದ್ರತೆಯನ್ನ ನೀಡಲಾಗ್ತಾ ಇದೆ. 5 ಕಂಪನಿಗಳ ಅರಸೇನಾ ಪಡೆ, ದೆಹಲಿ ಸಶಸ್ತ್ರ ಪೊಲೀಸ್, ಹೀಗೆ ಭದ್ರತೆಗಾಗಿ 2500 ಪೊಲೀಸರು ಸುತ್ತಲೂ ನೇಮಕವನ್ನ ಮಾಡಲಾಗಿದೆ. ಗಣ್ಯರ ಮಾರ್ಗದಲ್ಲಿ ಸ್ಕೈಪರ್ಗಳು, ಶಸ್ತ್ರಸಜ್ಜಿತ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ವಿದೇಶಿ ಗಣ್ಯರು ಉಳಿಯುವ ಲೀಲಾ, ತಾಜ್, ಐಟಿಸಿ ಮೌರ್ಯ, ಒಬೆರಾಯ್ ಹೋಟೆಲ್ಗಳಲ್ಲಿಯೂ G20 ಮಾದರಿಯಲ್ಲೇ ವಿಶೇಷ ಭದ್ರತೆಯ ನಿಯೋಜನೆ ಮಾಡಲಾಗಿದೆ. ಹೀಗೆ ನಮೋ 3.0 ಪ್ರಮಾಣ ವಚನ ಕಾರ್ಯಕ್ರಮ ಹಲವು ವಿಶೇಷತೆಗಳಿಂದ ಕೂಡಿದೆ. ವಿದೇಶಿ ಗಣ್ಯರು ಈಗಾಗಲೇ ಮೋದಿ ಆಹ್ವಾನವನ್ನ ಸ್ವೀಕರಿಸಿದ್ದಾರೆ. ಸಂಜೆ ರಾಷ್ಟ್ರಪತಿ ಭವನದ ಆವರಣದಲ್ಲಿ ನಮೋ ಪ್ರಮಾಣ ವಚನ ಕಾರ್ಯಕ್ರಮದ ಸಮಾರಂಭ ಅನಾವರಣಗೊಳ್ಳಲಿದೆ. ಹಾಗಾದ್ರೆ ನಮ್ಮ ಮೊದಲ ಅವಧಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ವೇಳೆ ಯಾರೆಲ್ಲ ವಿಶ್ವದ ಅತಿಥಿಗಳು ಬಂದಿದ್ರು, 2019ರಲ್ಲಿ ಬಂದ ಆ ಗಣ್ಯರಾದ್ರು ಯಾರು ಅನ್ನೋದನ್ನ ನೋಡೋಣ. ವೆಲ್ಕಮ್ ಬ್ಯಾಕ್. ನೆರೆಯ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯ ರೂಪಿಸುವ ಮಹತ್ವವನ್ನ ಪ್ರಧಾನಿ ಮೋದಿ ಯಾವಾಗಲೂ ಒತ್ತಿ ಒತ್ತಿ ಹೇಳ್ತಾ ಇರ್ತಾರೆ. ನೆರೆಹೊರೆ ಮೊದಲು ನೀತಿಯ ಕಡೆಗೆ ಪ್ರಯತ್ನ ಕಾಣುತ್ತೆ. ಹಾಗೆಯೇ 2014ರಲ್ಲೂ ಸಾರ್ಕ್ ದೇಶಗಳ ನಾಯಕರು ಉಪಸ್ಥಿತರಿದ್ದರು. ವಿಪಕ್ಷ ನಾಯಕರು ಕೂಡ ಭಾಗಿಯಾಗಿದ್ರು. ಆ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಂಬರೋಣ ಬನ್ನಿ. 2014ರಲ್ಲಿ ಯಾರೆಲ್ಲ ವಿಶ್ವದ ಗಣ್ಯರು ಬಂದಿದ್ರು, ಆಗ ಹೇಗಿತ್ತು ನಮಗೆ ಹರಿದು ಬಂದ ಶುಭಾಶಯ? मैं नरेंद्र दामोदर दास मोदी ईश्वर की शपथ लेता हूं कि ಅದು 2014. ದೇಶದಲ್ಲಿ ಮೊದಲ ಬಾರಿಗೆ NDA ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬಂದಿತ್ತು. ಹಬ್ಬದ ವಾತಾವರಣ ಮೇಳೈಸಿತು. 2014ರಲ್ಲಿ ಬಿಜೆಪಿ ನೇತೃತ್ವದ NDA ಕಾಂಗ್ರೆಸ್ ಅನ್ನು ಅಧಿಕಾರದಿಂದ ಕೆಳಗಿಳಿಸಿತ್ತು. ನರೇಂದ್ರ ಮೋದಿ ಚುಕ್ಕಾಣಿಯನ್ನ ಹಿಡಿದಿದ್ರು. ಭಾರತದ ಪ್ರಧಾನಿಯಾಗಿ ತಮ್ಮ ಮೊದಲ ಪ್ರಮಾಣ ವಚನ ಸಮಾರಂಭದಲ್ಲಿ ಮೋದಿ ಅವರು ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಭೂತಾನ್, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ ಮತ್ತು ಶ್ರೀಲಂಕಾ ಸೇರಿದಂತೆ ಸಾರ್ಕ್ ರಾಷ್ಟ್ರಗಳ ಸರ್ಕಾರದ ಮುಖ್ಯಸ್ಥರನ್ನ ಆಹ್ವಾನಿಸಿದ್ರು. ಎರಡು 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿದ್ರು ಅಂತ ಹೇಳಿ ನೋಡಿದ್ರೆ, ಆಗ ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ಅವರು ಬಂದಿದ್ರು, ಹಾಗೆ ಭೂತಾನ್ನ ಪ್ರಧಾನಿ ಶೆರಿಂಗ್ ತೋಬ್ಗೆ ಬಂದಿದ್ರು, ಹಾಗೆ ಮಾಲ್ಡೀವ್ಸ್ನ ಅಧ್ಯಕ್ಷರು ಕೂಡ ಬಂದಿದ್ರು. ಈಗ 2024ರ ಈ ಅಧಿಕಾರದ ಪ್ರಮಾಣ ವಚನ ಸಮಯದಲ್ಲಿ ನಮ್ಮ ಮತ್ತೆ ಮಾಲ್ಡೀವ್ಸ್ ನಡುವೆ ಅಷ್ಟೊಂದು ಮುಖ ಮುನಿಸು ಅಂತ ಹೇಳ್ತೀವಲ್ಲ, ಆ ರೀತಿ ಒಂದಿದೆ. ಆದರೂ ಕೂಡ ಮಾಲ್ಡೀವ್ಸ್ನ ಪ್ರಧಾನಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಮತ್ತಾರ್ಯಾರು ಬರ್ತಾರೆ ಅಂತ ಹೇಳಿ ನೋಡಿದ್ರೆ, ಈ ಬಾರಿ ನೇಪಾಳದ ಪ್ರಧಾನಿ ಪುಷ್ಪಕುಮಾರ್ ಪಹಲ್ ಅವರು ಆಲ್ರೆಡಿ ಬಂದಿದ್ದಾರೆ, ಬಾಂಗ್ಲಾದೇಶದ ಶೇಖ್ ಹಸೀನಾ ಅವರು ಬಂದಿದ್ದಾರೆ, ಶ್ರೀಲಂಕಾದ ಅಧ್ಯಕ್ಷ ರಾನಿಲ್ ವಿಕ್ರಮ್ ಸಿಂಘೆ ಬಂದಿದ್ದಾರೆ, ಹಾಗೆ ಮಾಲ್ಡೀವ್ಸ್ ಅಧ್ಯಕ್ಷ ನಾನು ಹೇಳ್ದಂಗೆ ಮುಜೀಜು ಕೂಡ ಆಗಮಿಸಿದ್ದಾರೆ. ಮಾರಿಷಸ್ ಪ್ರಧಾನಿ ಕೂಡ ಬಂದಿದ್ದಾರೆ. ಅವರ ಹೆಸರು ಪ್ರವಿಂದ್ ಕುಮಾರ್ ಜುಗನ್ನಾಥ್ ಅಂತ ಹೇಳಿ. ಜಾಗತಿಕ ನಾಯಕರು ಈಗ ತಲುಪಿರೋದ್ರಿಂದಾಗಿ ಅವರಿರುವಂಥ ಪಂಚತಾರಾ ಹೋಟೆಲ್ಗಳಲ್ಲಿ ಸಂಪೂರ್ಣವಾದಂಥ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. 7:15 ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಪ್ರತಿಜ್ಞಾ ವಿಧಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅವರಿಗೆ ಬೋಧಿಸ್ತಾರೆ. ಆ ಮೂಲಕ 9,000 ಜನರು ಭಾಗಿಯಾಗ್ತಾರೆ.
ಆ ಸಮಯದಲ್ಲಿ ಸರ್ಕಾರವು ಸಾಂಪ್ರದಾಯಿಕವಾಗಿ ದೇಶೀಯ ಕಾರ್ಯಕ್ರಮಕ್ಕಾಗಿ ವಿದೇಶಿ ನಾಯಕರಿಗೆ ಆಹ್ವಾನವನ್ನ ನೀಡುವ ಮೂಲಕ ಎಲ್ಲರನ್ನ ಅಚ್ಚರಿಗೊಳಿಸಿತ್ತು. ಈ ವೇಳೆ ವಿಪಕ್ಷ ನಾಯಕರು ಕೂಡ ಮೋದಿ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು. ವೈಯಕ್ತಿಕ ಸ್ವಾರ್ಥ ಬಿಟ್ಟು ರಾಷ್ಟ್ರಕ್ಕೋಸ್ಕರ ರಾಜಕಾರಣ ಮಾಡುವವರು ಕೆಲವೇ ಮಂದಿ ಅಂತ ಹೇಳಿ ನಮ್ಮ ದೀನ್ ದಯಾಳ್ಜಿಯವರು ಹೇಳಿದಂಥ ಮಾತು. ಅಂಥ ಒಬ್ಬ ದೇಶಕ್ಕೋಸ್ಕರ ದುಡಿಯಬಲ್ಲಂಥ ವ್ಯಕ್ತಿಯೊಬ್ಬ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ಆ ರಾಷ್ಟ್ರಭಕ್ತ ತನ್ನ ಪ್ರಮಾಣ ವಚನ ಸ್ವೀಕರಿಸುವುದು ನೋಡುವುದೇ ನಮಗೆಲ್ಲರಿಗೂ ಒಂದು ರೀತಿಯ ರೋಮಾಂಚನಕಾರಿ ಕ್ಷಣ. ಆ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಿದ್ದಕ್ಕೋಸ್ಕರ NDA ಒಕ್ಕೂಟವನ್ನು ಅಧಿಕಾರಕ್ಕೆ ತಂದದ್ದಕ್ಕೋಸ್ಕರ ಪ್ರಧಾನಮಂತ್ರಿಯನ್ನಾಗಿ 3ನೇ ಬಾರಿ ನರೇಂದ್ರ ಮೋದಿಯನ್ನು ಮಾಡೋದಕ್ಕೋಸ್ಕರ ಈ ದೇಶದ ಈ ರಾಜ್ಯದ ಜನರಿಗೆ ನಾವೆಲ್ಲ ಋಣಿಯಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಬೇಕಾಗಿದೆ. ಸರ್, ಇನ್ನು ಬಹಳ ಮುಖ್ಯವಾಗಿ ಕರ್ನಾಟಕದ ಬಗ್ಗೆ ಅಂದರೆ ಕರ್ನಾಟಕದಿಂದ ಯಾರು ಈ ಬಾರಿ ಕ್ಯಾಬಿನೆಟ್ಗೆ ಆಯ್ಕೆ ಆಗ್ತಾರೆ ಅನ್ನುವಂಥ ಸಾಕಷ್ಟು ಕುತೂಹಲ ಇದೆ. ಸಾಕಷ್ಟು ಜನರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಿ ಸರ್? ಅಲ್ಲ, ನೀವು ತುಂಬ ಮಾಧ್ಯಮದಲ್ಲಿ ತುಂಬ ಚರ್ಚೆಗಳಾಗ್ತಾಯಿದೆ, ಚರ್ಚೆಗಳಾಗಬೇಕು. ಯಾರನ್ನ ಮಂತ್ರಿ ಮಾಡಬೇಕು ಅನ್ನೋದು ಪ್ರಧಾನಮಂತ್ರಿಯವರ ಮತ್ತು ನಮ್ಮ ಪಾರ್ಟಿಯ ಪರಮೋಚ್ಚ ಅಧಿಕಾರ. ಹಾಗಾಗಿ ಎಲ್ಲರನ್ನ ಗಮನದಲ್ಲಿಟ್ಟುಕೊಂಡು ಕರ್ನಾಟಕವನ್ನು ಒಟ್ಟು ಯೋಚನೆ ಮಾಡಿ ಒಂದೆರಡು ಜನರಿಗೆ ಪ್ರಥಮ ಹಂತದಲ್ಲಿ ಎಷ್ಟು ಮಾಡ್ತಿರೋ, ದ್ವಿತೀಯ ಹಂತದಲ್ಲಿ ಎಷ್ಟು ಮಾಡ್ತಿರೋ ಪ್ರಮಾಣವಚನ ನೋಡಿಕೊಂಡು ಯಾರಿಗೆ ಎಷ್ಟು ಪ್ರಾಧಾನ್ಯತೆ ಕೊಡಬೇಕಂತ ಮಾಡ್ತಾರೆ. ನನಗನ್ನಿಸುತ್ತೆ ಕರ್ನಾಟಕದ ಬಗ್ಗೆ ಭಾಳ ಪ್ರೀತಿಯಿಂದ ಅಭಿಮಾನದಿಂದ ಪ್ರಧಾನಮಂತ್ರಿಯವರು ಗರಿಷ್ಠ ಪ್ರಮಾಣದಲ್ಲಿ ಸಚಿವರನ್ನು ತಗೊಳ್ತಾರೆ ಅಂತ ನನಗನ್ಸುತ್ತೆ. ಮೋದಿ, ಬಿಜೆಪಿ ಮತ್ತು NDA 2019ರಲ್ಲಿ ಐತಿಹಾಸಿಕ ಜನಾದೇಶದೊಂದಿಗೆ ಮರಳಿದ ನಂತರ ಪ್ರಮಾಣ ವಚನಕ್ಕೆ ಅತಿಥಿಗಳ ಪಟ್ಟಿಯಲ್ಲಿ ಮತ್ತೆ ವಿದೇಶಿ ನಾಯಕರು ಸೇರಿದ್ರು. ಮೇ 2019ರಲ್ಲಿ ರಾಷ್ಟ್ರಪತಿ ಭವನದಲ್ಲಿ ನಡೆದ ಭವ್ಯ ಸಮಾರಂಭದಲ್ಲಿ 57 ಮಂತ್ರಿಯೊಂದಿಗೆ ಮೋದಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಮೇ 2019ರಂದು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ಪ್ರಮಾಣ ವಚನ ಸಮಾರಂಭದಲ್ಲಿ ಅಂದಿನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರಮಾಣ ವಚನವನ್ನ ಬೋಧಿಸಿದ್ರು. मैं नरेंद्र दामोदर दास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा. ಆಗ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಆಹ್ವಾನಿಸಲಾಗಿತ್ತು. ಆದರೆ ಎಲ್ಲರೂ ಸಮಾರಂಭದಲ್ಲಿ ಭಾಗವಹಿಸಲಿಲ್ಲ. ಸ್ಟಾರ್ ನಟರು, ನಿರ್ದೇಶಕರು, ಸಾಹಿತಿಗಳು ಎಲ್ಲರಿಗೂ ಆಹ್ವಾನವನ್ನ ಕೊಡಲಾಗಿತ್ತು. ವಾಸ್ತವವಾಗಿ 3ನೇ ಬಾರಿ ಪ್ರಧಾನಮಂತ್ರಿ ಆಗೋದು ಅದು ಅಷ್ಟು ಸುಲಭದ ಮಾತಲ್ಲ. ಆ ಸೌಭಾಗ್ಯ ಇವತ್ತು ನರೇಂದ್ರ ಮೋದಿ ಅವರಿಗೆ ಒದಗಿ ಬಂದಿದೆ. ಹೀಗಾಗಿ ನಮ್ಮೆಲ್ಲರಿಗೂ ಬಹಳ ಸಂತೋಷ ಆಗಿದೆ. ಯಾಕೆಂದರೆ ಕಳೆದ 10 ವರ್ಷದಲ್ಲಿ ನಮ್ಮ ಭಾರತ ದೇಶ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ರಂಗಗಳಲ್ಲೂ ಕೂಡ ಒಂದು ಉತ್ತಮವಾದಂಥ ಸಾಧನೆಯನ್ನು ಮಾಡಿದೆ. ಆ ಸಾಧನೆಯ ವೇಗ ಇನ್ನೂ ಕೂಡ ಹೆಚ್ಚಾಗುತ್ತೆ. ಹೀಗಾಗಿ ದೇಶಕ್ಕೆ ಬಹಳ ಅನುಕೂಲ ಆಗುತ್ತೆ. ಯಾಕೆಂದರೆ ಇದು ನರೇಂದ್ರ ಮೋದಿಯವರ ಹ್ಯಾಟ್ರಿಕ್ ಗೆಲುವು. ಸೊ ಇವತ್ತು NDA ಒಕ್ಕೂಟ ಇವತ್ತು ಬಹುಮತ ಗಳಿಸಿರೋದು ಬಹಳ ಸಂತೋಷದ ವಿಚಾರ. ಹೀಗಾಗಿ ನಾವೆಲ್ಲ ಈ ಸಂತೋಷದ ಕ್ಷಣಗಳನ್ನು ಹಂಚ್ಕೋತಾ ಇದ್ದೀವಿ. ಇದಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೀವಿ. ರಾಜತಾಂತ್ರಿಕ ಬಿಕ್ಕಟ್ಟಿನ ಮಧ್ಯೆಯೂ ಮಾಲ್ಡೀವ್ಸ್ ಅಧ್ಯಕ್ಷರಿಗೆ ಆಹ್ವಾನ ಸ್ವೀಕರಿಸಿದ ಮಾಲ್ಡೀವ್ಸ್ ಅಧ್ಯಕ್ಷ ಕಚೇರಿ. ರಾಜತಾಂತ್ರಿಕ ಬಿಕ್ಕಟ್ಟಿನ ನಡುವೆಯೂ ನರೇಂದ್ರ ಮೋದಿ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜಾ ಅವರನ್ನ ಆಹ್ವಾನಿಸಲಾಗಿದೆ. ಭಾರತ ಸರ್ಕಾರದ ಮಂತ್ರಿಗಳ ಪರಿಷತ್ ನೀಡಿದ ಆಹ್ವಾನವನ್ನ ಸ್ವೀಕರಿಸಲಾಗಿದೆ ಅಂತ ಮಾಲ್ಡೀವ್ಸ್ ಅಧ್ಯಕ್ಷರ ಕಚೇರಿ ತಿಳಿಸಿದೆ. ಭಾರತದೊಂದಿಗಿನ ನಿಕಟ ಸಂಬಂಧವನ್ನ ಮತ್ತಷ್ಟು ಬಲಪಡಿಸಲು ಪ್ರಧಾನಿ ಮೋದಿಯೊಂದಿಗೆ ಕೆಲಸ ಮಾಡಲು ಎದುರು ನೋಡ್ತಾ ಇದ್ದೇನೆ. ಮಾಲ್ಡೀವ್ಸ್ ಭಾರತ ಸಂಬಂಧಗಳು ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗ್ತಾ ಇವೆ ಎಂದು ಈ ಭೇಟಿಯಿಂದ ಸಾಬೀತಾಗಿದೆ ಅಂತ ಆಹ್ವಾನ ನೀಡಿದ್ದಕ್ಕಾಗಿ ಪ್ರಧಾನಿ ಮೋದಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ ಅಧ್ಯಕ್ಷ ಮುಯಿಜಾ ತಿಳಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಲಕ್ಷದ್ವೀಪಕ್ಕೆ ಭೇಟಿ ನೀಡಿದ ಬಳಿಕ ಮಾಲ್ಡೀವ್ಸ್ ಮತ್ತು ಭಾರತದ ನಡುವೆ ರಾಜತಾಂತ್ರಿಕ ಬಿಕ್ಕಟ್ಟು ತಲೆದೂರಿತ್ತು. ಮಾಲ್ಡೀವ್ಸ್ನಲ್ಲಿ ಬೀಡು ಬಿಟ್ಟಿದ್ದ ಭಾರತೀಯ ಸೇನೆ ದೇಶಕ್ಕೆ ಮರಳುವಂತಾಯಿತು. ಉಭಯ ದೇಶಗಳ ಸಂಬಂಧ ಹದಗೆಟ್ಟಾಗಿನಿಂದ ಮಾಲ್ಡೀವ್ಸ್ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸಿದೆ. ದ್ವೀಪ ರಾಷ್ಟ್ರಕ್ಕೆ ಪ್ರವಾಸ ಕೈಗೊಳ್ಳುತ್ತಿದ್ದವರಲ್ಲಿ ಭಾರತೀಯರೇ ಹೆಚ್ಚಾಗಿದ್ರು.
ಇದು ಆ ದೇಶದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರಿತು ಅನ್ನೋದನ್ನ ನಾವಿಲ್ಲಿ ಸ್ಮರಿಸಬಹುದು. ಪದಗ್ರಹಣ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೂರನೇ ಬಾರಿಗೆ ಒಂದು ದಾಖಲೆ ಇದು. ಆದರೆ ದಾಖಲೆಯ ಹಿಂದೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಜವಾಬ್ದಾರಿಯನ್ನು ಸ್ವೀಕಾರ ಮಾಡೋದರ ಹಿಂದೆ ಇರತಕ್ಕಂಥ ಶ್ರಮ ಇದೆಯಲ್ಲ, ಅದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಕಳೆದ 10 ವರ್ಷದಲ್ಲಿ ಒಂದು ದಿನವೂ ಸಹ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೇನೆ ಹಗಲು ರಾತ್ರಿ ದೇಶದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದ್ದಾರೆ, ದೇಶವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಇವತ್ತು ದೇಶವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡಿದರೆ ಎಲ್ಲವನ್ನೂ ಕೂಡ ದೇಶದ ಜನರು ನೋಡಿದ್ದಾರೆ. ಅದರ ಪರಿಣಾಮ ಇವತ್ತು ಈ ದೇಶವನ್ನು ಸುಭದ್ರವಾಗಿ ನಡೆಸ್ತಕ್ಕಂಥ, ದೇಶದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಶಕ್ತಿ ಇವತ್ತು ಮೋದಿಯವರಿಗಿದೆ. ಆ ನಾಯಕತ್ವ ಗುಣಗಳು ಅವರಲ್ಲಿದೆ ಅಂತ ಹೇಳಿ ಮೂರನೇ ಬಾರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿ ನಾವು ಪ್ರತಿಯೊಬ್ಬರೂ ಕೂಡ ಭಾಳ ಸಂತೋಷದಿಂದ ಇವತ್ತು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮೂರನೇ ಅವಧಿಗೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಪದಗ್ರಹಣ ಮಾಡ್ತಾ ಇರೋ ಮುಹೂರ್ತವೂ ಕೂಡ ತುಂಬಾ ಮಹತ್ವವನ್ನು ಪಡೆದಿದೆ. ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ನನ್ನ ಮೇಲೆ ಏನು ವಿಶ್ವಾಸ ಇಟ್ಕೊಂಡಿದ್ದಾರೆ, ನನಗಿಂತ ಹೆಚ್ಚಾಗಿ ನಮ್ಮ ತಂದೆಯವರ ಬಗ್ಗೆ ಅವ್ರಿಗೆ ಗೌರವ ಇದೆ. ಆ ಒಂದು ನಮ್ಮ ತಂದೆಯವರ ಮಾರ್ಗದರ್ಶನ ನಾನೇನು ಇಲ್ಲಿವರೆಗೆ ಪಡೆದಿದ್ದೇನೆ. ಈಗ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನನಗೆ ಒಂದು ಉತ್ತಮ ಅಂತ ನನಗೆ ಬೇಕಾಗಿರೋದು ಹಣ ಸಂಪಾದನೆ ಮಾಡೋದಲ್ಲ, ಜನರ ಮಧ್ಯದಲ್ಲಿ ನಾನಿರಬೇಕು, ಜನಕ್ಕೂ ನನಗೂ ಕನೆಕ್ಟಿವಿಟಿ ಬೇಕು, ಜನರ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು. ಅಂಥ ಒಂದು ಇಲಾಖೆ ದೊರಕಿದ್ರೆ ಇವತ್ತು ನಾನು ಮಂತ್ರಿ ಆಗಿದ್ದಕ್ಕೂ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನನಗೆ ಪುನಶ್ಚೇತನ ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ ನರೇಂದ್ರ ಮೋದಿಯವರ ನಾಯಕತ್ವ, ಮತ್ತೊಂದು ಕಡೆ ಕನ್ನಡಿಗರು, ಕನ್ನಡ ನಾಡಿನ ಜನತೆ ಇವತ್ತು BJP ಮತ್ತು JDSನ ಮೈತ್ರಿಯನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡಿ ಈ ಎರಡೂ ಪಕ್ಷಗಳ ಮೈತ್ರಿ ನಮಗೆ ಸಹಮತ ಇದೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಇದರ ಸಂಪೂರ್ಣ ಕೀರ್ತಿ ನನಗೂ ಇವತ್ತು ಒಂದು ಶಕ್ತಿ ತುಂಬಿರತಕ್ಕಂಥ ಕೀರ್ತಿ ನನ್ನ ನಾಡಿನ ಜನತೆಗೆ, ವಿಶೇಷವಾಗಿ ನಮ್ಮ ಮಂಡ್ಯ ಕ್ಷೇತ್ರದ ಮತದಾರರಿರ್ಬೋದು, ಬೆಂಗಳೂರು ಗ್ರಾಮಾಂತರ ಮತದಾರರಿರ್ಬೋದು, ಅವ್ರಿಗೆ ಹೆಚ್ಚಿನ ಒಂದು ವಿಶೇಷವಾದ ಕೃತಜ್ಞತೆಗಳು ನನ್ನ ನಾಡಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತೀನಿ. ಹಾಗೆಯೇ ದೇಶ ವಿದೇಶದ ಗಣ್ಯರ ಜೊತೆಗೆ ರಾಜ್ಯದಿಂದಲೂ ಕೂಡ ಹಿರಿಯ ನಾಯಕರು ಮೋದಿ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಒಟ್ನಲ್ಲಿ ನಮೋ ಮೂರನೇ ಅವಧಿಗೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋದು ಹೊಸದೊಂದು ದಾಖಲೆಯೊಂದನ್ನ ಬರೆಯುವಂತಾಗಿದೆ. ಇದಾಗಿತ್ತು ಈವರೆಗಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.